ಕಸ ಸಂಗ್ರಹ ವೇಳೆ ನಡೆದ ಗಲಾಟೆ ಸುಖಾಂತ್ಯ, ಕ್ಷಮೆ ಯಾಚಿಸಿ ಚಾಲಕನಿಗೆ ಸನ್ಮಾನ ಮಾಡಿದ ನಿವಾಸಿ. ಬೆಳಿಗ್ಗೆ ನಡೆದ ವಿವಾದ ಸಂಜೆ ನಗರಸಭೆ ಕಚೇರಿಯಲ್ಲಿ ಸೌಹಾರ್ದಯುತವಾಗಿ ಬಗೆಹರಿಕೆ. ಪರಸ್ಪರ ಕ್ಷಮೆ, ಗೌರವದ ಸಂದೇಶ. ಗಂಗಾವತಿ ನಗರದ ಕಿಲ್ಲಾ ಏರಿಯಾದಲ್ಲಿ ಕಸ ವಿಂಗಡಣೆ ವಿಚಾರವಾಗಿ ಬೆಳಿಗ್ಗೆ ಉದ್ಭವಿಸಿದ ಗಲಾಟೆ ಪ್ರಕರಣವು ಅದೇ ದಿನ ಸಂಜೆ ಸುಖಾಂತ್ಯ ಕಂಡಿದೆ. ಕಸ ಸಂಗ್ರಹಣೆ ವೇಳೆ ನಿವಾಸಿ ಇಸಾಕ್ ಸತ್ತಾರ್ ಸಾಬ್ ಹಾಗೂ ನಗರಸಭೆಯ ಕಸ ಸಂಗ್ರಹ ವಾಹನ ಚಾಲಕ ಅಬ್ದುಲ್ ನಬಿ ಮನಿಯಾರ್ ಅವರ ನಡುವೆ ಮಾತಿನ ಚಕಮಕಿ ನಡೆದು ಬಳಿಕ ಹಲ್ಲೆ ಮತ್ತು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದರು. ಆದರೆ ಸಂಜೆ ವೇಳೆಗೆ ನಗರಸಭೆ ಕಚೇರಿಯಲ್ಲಿ ಇಬ್ಬರ ನಡುವೆ ನಡೆದ ಮಾತುಕತೆಯಲ್ಲಿ ಇಸಾಕ್ ಸತ್ತಾರ್ ಸಾಬ್ ಅವರು ತಮ್ಮ ವರ್ತನೆ ಕುರಿತು ಪಶ್ಚಾತ್ತಾಪ ವ್ಯಕ್ತಪಡಿಸಿ ಕ್ಷಮೆ ಕೋರಿದರು. ನಾನು ನಿಮಗೆ ಕೈ ಮಾಡಿದ್ದು ತಪ್ಪಾಗಿದೆ ಎಂದು ಒಪ್ಪಿಕೊಂಡು ಅಬ್ದುಲ್ ನಬಿ ಮನಿಯಾರ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಇಸಾಕ್ ಅವರ ಕ್ಷಮೆಯಾಚನೆಯನ್ನು ಸ್ವೀಕರಿಸಿದ ಅಬ್ದುಲ್ ನಬಿ ಮನಿಯಾರ್ ಅವರು ಸೌಹಾರ್ದತೆ ಪ್ರದರ್ಶಿಸಿ ಕ್ಷಮಿಸಿದ್ದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಮೂಲಕ ಬೆಳಿಗ್ಗೆ ಉದ್ಭವಿಸಿದ ವಿವಾದ ಸಂಜೆ ವೇಳೆಗೆ ಪರಸ್ಪರ ಮಾತುಕತೆ, ಕ್ಷಮೆಯಾಚನೆ ಹಾಗೂ ಸಮನ್ವಯದ ಮೂಲಕ ಬಗೆಹರಿದಿದೆ. ಸ್ಥಳೀಯರು ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಪರಸ್ಪರ ಗೌರವ, ಸಹಕಾರ ಮತ್ತು ಸಹನಶೀಲತೆಯಿಂದ ವರ್ತಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಸ ಸಂಗ್ರಹಣೆ ವೇಳೆ ನಿವಾಸಿ ಹಾಗೂ ನಗರಸಭೆಯ ಕಸ ಸಂಗ್ರಹ ವಾಹನ ಚಾಲಕರ ನಡುವೆ ನಡೆದ ಗಲಾಟೆಯ ದೃಶ್ಯಗಳು. ಬಳಿಕ ನಗರಸಭೆ ಕಚೇರಿಯಲ್ಲಿ ಕಸ ಸಂಗ್ರಹ ವಾಹನ ಚಾಲಕ ಅಬ್ದುಲ್ ನಬಿ ಮನಿಯಾರ್ ಅವರಿಗೆ ಕ್ಷಮೆ ಕೋರಿ ಸನ್ಮಾನಿಸಿದ ನಿವಾಸಿ ಇಸಾಕ್ ಸತ್ತಾರ್ ಸಾಬ್. ವರದಿ ಕನಸು ನ್ಯೂಸ್ ಗಂಗಾವತಿ. ರಾಮಕೃಷ್ಣ ಸಿಡಿ. ಈ ಆವೃತ್ತಿ ಪತ್ರಿಕಾ ಪ್ರಕಟಣೆ ಮತ್ತು ವೆಬ್ ನ್ಯೂಸ್ ಪ್ರಕಟಣೆ ಸೂಕ್ತವಾದ ಶೈಲಿಯಲ್ಲಿ ಸಿದ್ಧಪಡಿಸಲಾಗಿದೆ. भाई तो पूरे स्टाफ से माफी मांग लो, माफ करो भाई। मतलब ऐसा नहीं होता भाई। नहीं मालूम बोल दे रहा भाई मेरे नहीं मालूम था ऐसा होगा भाई, मेरे से गलती हुई। इंशाल्लाह एक टाइम नहीं हुई। अच्छा हमें मुझको सपोर्ट करते हैं।